ಉಡುಪಿ ಜಿಲ್ಲೆಯಲ್ಲಿ ಕಳೆದ ಹಲವು ತಿಂಗಳಿಂದ ಕೊಲೆ, ಅತ್ಯಾಚಾರ, ರೌಡಿಸಂ, ಕಳ್ಳತನ ಈ ಕೃತ್ಯಗಳು ರಾಜಾರೋಷವಾಗಿ ನಡೀತಿರುವುದು ತಮ್ಮ ಗಮನಕ್ಕೆ ಬಂದಿರುವುದು ನಮಗೂ ನಾವು ಬರ್ತಾ ಇದ್ದೀವಿ. ಇದು ಅತ್ಯಂತ ನೋವಿನ ಸಂಗತಿ. ಇದನ್ನು ಯಾಕೆ ತಡೆಗಟ್ಟಲಿಕ್ಕೆ ಆಗ್ತಾ ಇಲ್ಲ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಪೊಲೀಸ್ ಅಧಿಕಾರಿಗಳು ತಮ್ಮ ಠಾಣೆಯನ್ನು ಬಿಟ್ಟು ಹೊರಗೆ ಬರ್ತಾ ಇಲ್ಲ. ಪೊಲೀಸರು ರೂಟ್ಗೆ ಅವರವರ ಇದಕ್ಕೆ ಹಾಕಿದ್ರು, ಅವರ ಮೊಬೈಲ್ ಫೋನ್ಗಳಿಂದ ಚಾರ್ಟ್ ಮಾಡಿ ಕೂತ್ಕೊಳ್ತಾರೆ ವಿನಃ, ಎಲ್ಲೇ ನೋಡಿ ಟ್ರಾಫಿಕ್ ಆಗಿರ್ಬೋದು, ಬೇರೆ ಎಲ್ಲೇ ಇರ್ಬೋದು, ಚಾರ್ಟ್ ಮಾಡಿ ಕೊಡ್ತಾರೆ ವಿನಃ ಈ ಪೊಲೀಸ್ ವ್ಯವಸ್ಥೆಯ ಬಗ್ಗೆ ಯಾವುದೇ ಕೃತ್ಯ ಮಾಡುವವರಿಗೆ ಯಾವುದೇ ರೀತಿಯ ಭಯಭೀತಿ ಇಲ್ಲದಂತಹ ಸ್ಥಿತಿ ಉಡುಪಿ ಜಿಲ್ಲೆಯಲ್ಲಿ ನಿರ್ಮಾಣವಾಗಿದೆ. ಕೃತ್ಯವನ್ನು ಖಂಡಿಸುವ ಅಂದರೆ ನಾವು ಘಟನೆ ನಡೆದ ತಕ್ಷಣ ನಾವು ಆರೋಪಿಗಳನ್ನು ಬಂಧಿಸಿದ್ದೇವೆ, ಸ್ವಾಗತಾರ್ಹ ಅಂತ ಉನ್ನತ ಮಟ್ಟದ ಅಧಿಕಾರಿಗಳು ಹೇಳ್ತಾರೆ. ಆದರೆ ನಮ್ಮ ಪ್ರಕಾರ ಇಂಥ ಘಟನೆಗಳು, ಇಂಥ ಅಮಾನುಷ ಘಟನೆಗಳು ನಡೆಯದಂತೆ ಮಾಡುವಂಥದ್ದೇ ಪೊಲೀಸ್ ಇಲಾಖೆಯ ಕರ್ತವ್ಯ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ಕಾಪಾಡುವುದು ಪೊಲೀಸ್ ಇಲಾಖೆಯ ಕರ್ತವ್ಯ. ಆದರೆ ಉಡುಪಿ ಜಿಲ್ಲೆಯಲ್ಲಿ ಕಳೆದ ಹಲವು ತಿಂಗಳಿಂದ ಈ ವ್ಯವಸ್ಥೆಯನ್ನು ನಾವು ಖಂಡಿತ ಎಲ್ಲರೂ ನಾಗರಿಕ ಸಮಾಜ ಭಯಭೀತಿಯಲ್ಲಿ ಹೊರಳಾಡುವಂಥ ಸ್ಥಿತಿ ಬಂದಿದೆ. ಈ ಸರ್ಕಾರ ಕೂಡ ತನ್ನದೇ ಆದ ಆಡಳಿತ ವ್ಯವಸ್ಥೆಯಲ್ಲಿ ತನ್ನ ಕೆಚ್ಚನ್ನು ಕಳೆದುಕೊಂಡಿರುವುದು ಕೂಡ ನೋಡ್ತಾ ಇದ್ದೇವೆ. ಅವರಿಗೇನೆ, ಈ ಸರ್ಕಾರಕ್ಕೇನೆ ರಕ್ಷಣೆ ಇಲ್ಲದಂತಾಗಿದೆ, ಮತ್ತೆ ಇನ್ನೊಬ್ಬರ ರಕ್ಷಣೆ ಬೇಡುವಂಥ ಸ್ಥಿತಿಯಾಗಿದೆ. ಗೃಹ ಸಚಿವರಂತೂ ನಾನೇ ಮುಂದಿನ ಮುಖ್ಯಮಂತ್ರಿ ಅಂತ ಓಡಾಡ್ತಾ ಇದ್ದಾರೆ ವಿನಃ ಪೊಲೀಸ್ ಇಲಾಖೆಯಲ್ಲಿ ಕಂಟ್ರೋಲ್ ಅನ್ನುವಂಥದ್ದಿಲ್ಲ. ಇಡೀ ಪೊಲೀಸ್ ಇಲಾಖೆ, ಅದರಲ್ಲಿ ಉಡುಪಿ ಜಿಲ್ಲೆಯ ಪೊಲೀಸ್ ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಹಾಗಾಗಿ ಕಾರ್ಕಳದಲ್ಲಿ ನಡೆದಂತಹ ಈ ಬರ್ಬರ ಕೃತ್ಯ ಮತ್ತು ಅಮಾನುಷ ಕೃತ್ಯವನ್ನು ನಾವು ಇಡೀ ನಾಗರಿಕ ಸಮಾಜ, ಬರೀ ದಲಿತ ಸಂಘರ್ಷ ಸಮಿತಿ ಅಲ್ಲ ಅಥವಾ ದಲಿತ ಸಂಘಟನೆಗಳಲ್ಲ, ಇಡೀ ನಾಗರಿಕ ಸಮಾಜ ಇವತ್ತು ತಲೆ ತಗ್ಗಿಸುವಂತಹ ಪರಿಸ್ಥಿತಿಯನ್ನ ನಿರ್ಮಾಣ ಆಗಿದೆ. ಇದಕ್ಕೆ ಪೊಲೀಸ್ ಇಲಾಖೆಯೇ ಕಾರಣ ಅಂತೇನೆ. ಹಾಗಾಗಿ ಈ ಘಟನೆಯನ್ನ ಮುಂದಕ್ಕೆ ನಡೆಯದಂತ, ಯಾಕಂದ್ರೆ ಆರೋಪಿಗೆ ಅನೇಕ ಒಂದು ಸಮುದಾಯಕ್ಕೆ ನಾವೇನು ಹೋಲಿಸ್ತಾ ಇಲ್ಲ. ಪರ್ಟಿಕ್ಯುಲರ್ ಆಗಿ ಆರೋಪಿ ಅನೇಕ ಕೃತ್ಯಗಳನ್ನು ನಡೆದು ಬಂದರೂ ಕೂಡ ಆತನನ್ನ ಕರೆಸಿ ಎಚ್ಚರಿಕೆಯನ್ನು ನೀಡದೆ ಮುಂದಿನ ಈ ತರದ ಘಟನೆ ಅನೇಕ ಪ್ರಕರಣಗಳಲ್ಲಿ ಆರೋಪಿಗಳನ್ನೋದನ್ನು ತಮಗೆಲ್ಲರೂ ಪೊಲೀಸರು ಹೇಳ್ತಾರೆ. ಆದರೆ ಮುಂದಿನ ಘಟನೆ ಮಾಡದಾಗಿ ಒಂದು ಎಚ್ಚರಿಕೆಯನ್ನ ನೀಡಿದಂತಹ ಪೊಲೀಸ್ ಇಲಾಖೆಯಿಂದಾಗಿ ಈ ಕೃತ್ಯ ನಡೆದಿದೆ. ಹಾಗಾಗಿ ನಮ್ಮ ಈ ಹೆಣ್ಣು ಮಗಳಿಗೆ ಪಾಪ ಅವಳನ್ನ ಅನೇಕ ಆಮಿಷಗಳನ್ನೊಡ್ಡಿ ಕರೆದೊಯ್ದಿರ್ಬೋದು. ಆದರೆ ಆ ಘಟನೆ ಮಾತ್ರ ಅತ್ಯಂತ ಬರ್ಬರವಾದದ್ದನ್ನು ನಾವು ಖಂಡಿಸ್ತೇವೆ. ನಡೀಬಾರ್ದಿತ್ತು, ಮುಂದಕ್ಕೆ ನಡೀಬಾರ್ದಂತಲ್ಲ. ಇಂಥ ಘಟನೆಗಳನ್ನು ಸಂಪೂರ್ಣವಾಗಿ ಹತ್ತಿಕ್ಕುವಂಥ ಕೆಲಸ ಪೊಲೀಸ್ ಇಲಾಖೆಯಲ್ಲಿದೆ. ಅತ್ಯಂತ ಬಹಳ ನೋವಿನಲ್ಲಿ ಹೇಳಿದ್ದೇನೆ, ಪೊಲೀಸ್ ಇಲಾಖೆಯೇ ಇಡೀ ಇದನ್ನು ನಾವಿವತ್ತು CBI ಕೊಡ್ಬೋದು, ಇನ್ಯಾವುದೋ ಇನ್ವೆಸ್ಟಿಗೇಷನ್ಗೆ ಕೊಡ್ಬೋದು. ಆದರೆ 1 ತಿಂಗಳ ಒಳಗೆ ಪೊಲೀಸ್ ವ್ಯವಸ್ಥೆ ಯಾರು ಯಾರು ಇದಕ್ಕೆ ಅತ್ಯಾಚಾರಕ್ಕೆ ಒಳಗಾಗಿದ್ದಾಳೋ ಅವಳನ್ನೇ ಬಳಸಿಕೊಂಡು ಆರೋಪಿಗೆ ರಕ್ಷಣೆ ನೀಡುವಂತಹ ತಂತ್ರಗಾರಿಕೆಯನ್ನ ಈ ಇಲಾಖೆ ಮಾಡ್ತಾ ಇದೆ. ಬರೀ ಅತ್ಯಾಚಾರದ ಪ್ರಕರಣ ಅಲ್ಲ, ಇಡೀ ಪೊಲೀಸ್ ಇಲಾಖೆಯಲ್ಲಿ ಆರೋಪಿಗಳನ್ನೇ ರಕ್ಷಿಸುವಂತಹ ತಂತ್ರಗಾರಿಕೆಯನ್ನ ಪೊಲೀಸ್ ಇಲಾಖೆಯಿಂದ ನಡೀತಿದೆ. ಪೊಲೀಸ್ ಇಲಾಖೆ ಎನ್ನುವುದು ಇವತ್ತು ಬಹುತೇಕ ಎಲ್ಲಾ ಠಾಣೆಗಳು ದಲ್ಲಾಳಿಗಳ ಕೇಂದ್ರ ಆಗಿದೆ ಅನ್ನೋದನ್ನು ಕೂಡ ಜನರು ಆರೋಪಿಸ್ತಾ ಇದ್ದಾರೆ. ಇದು ನಮಗೆ ನೋವಾಗ್ತಾ ಇದೆ. ಕಾನೂನು ಸುವ್ಯವಸ್ಥೆ ಎಲ್ಲಿ ತನಕ ಜನರಿಗೆ ಭೀತಿ ಇಲ್ಲವೋ ಅಲ್ಲಿ ತನಕ ಇಂಥ ಅತ್ಯಾಚಾರಗಳು, ಕಳ್ಳತನಗಳು, ಕೊಲೆಗಳು, ಸುಲಿಗೆ ಎಲ್ಲವೂ ನಡೀತಾ ಇದೆ. ಹಾಗಾಗಿ ಈ ನಮ್ಮ ಇಡೀ ಘಟನೆಗೆ ಪೊಲೀಸ್ ಇಲಾಖೆ ಇವತ್ತು ತಲೆ ತಗ್ಗಿಸುವಂಥದ್ದು ಮತ್ತೆ ನಾಗರಿಕ ಸಮಾಜದ ಸೌಹಾರ್ದತೆಯನ್ನು ಕಾಪಾಡುವುದು ಆ ಇಲಾಖೆಯ ಅತ್ಯಂತ ಜವಾಬ್ದಾರಿ ಕೂಡ ಆಗಿದೆ. ಈ ನಿಟ್ಟಿನಲ್ಲಿ ಈ ಪ್ರಕರಣವನ್ನ ಉನ್ನತ ಮಟ್ಟದ ಇಲಾಖೆಯಿಂದ ಕನಿಷ್ಠ ಪಕ್ಷ COD ಅವರಿಗೆ ಕೊಟ್ಟು ತನಿಖೆ ನಡೆಸಬೇಕು. ಮತ್ತೆ ಅತ್ಯಂತ ಬಡ ಕುಟುಂಬದ ಹುಡುಗಿಯಾಗಿರುವುದರಿಂದ ಆ ಕುಟುಂಬಕ್ಕೆ ಸರ್ಕಾರದಿಂದ ಕನಿಷ್ಠ ಪರಿಹಾರ ಕೊಟ್ಟು ಅವರಿಗೆ ಜೀವ ರಕ್ಷಣೆಯನ್ನು ಒದಗಿಸಬೇಕಂತ ನಾವು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇವೆ. ಈ ಜಿಲ್ಲೆಯಲ್ಲಿ ಈ ಅತ್ಯಾಚಾರ ದೌರ್ಜನ್ಯ ಏನು ಘಟನೆ ನಡೆದಿದೆ ಅದು ಪ್ರಥಮ ಅಂತ ಹೇಳ್ಬೋದು. ಇದು ಇಲ್ಲಿಗೆ ನಿಲ್ಲಬೇಕು. ಡ್ರಗ್ಸ್ ನೀಡಿ ಹೆಣ್ಣು ಮಗಳನ್ನು ಅತ್ಯಾಚಾರಿಸುವಂಥ ಒಂದು ಈ ಖಂಡನೀಯ ಒಂದು ಇದನ್ನು ನಾವು
ತೀವ್ರವಾಗಿ ಖಂಡಿಸ್ತೇವೆ. ನಮ್ಮ ಸಮಾಜ ಕರ್ನಾಟಕ ಗೋವಿಯೋಟ ಕ್ಷೇಮಾಭಿವೃದ್ಧಿ ಸಂಘ ಉಡುಪಿ ಜಿಲ್ಲೆ ಗೊತ್ತಿಲ್ಲ, ವೈದ್ಯರೊಟ್ಟಿಗೆ ಆ ಟ್ರೀಟ್ಮೆಂಟ್ ನಡೆಯೋ ಸಂದರ್ಭ ಮನೆಯವರಿದ್ರಲ್ಲ ಅವ್ರು ಹೇಳಿದ್ದಾರೆ. ನೀವು ಹೆಚ್ಚಿನ ತನಿಖೆಗೆ ಉನ್ನತ ಮಟ್ಟ ತನಿಖೆ ಆಗ್ರಹ ಮಾಡ್ತೀರಾ? ಖಂಡಿತವಾಗಿ ಮಾಡ್ತಾರೆ. ಆದ್ರೆ ಇನ್ನೂ ಆರೋಪಿಗಳಿದ್ದಾರೆ, ಅವರನ್ನ ಅದನ್ನ ಹಿಡಿಬೇಕು. ಅವರು ಸಿಒಡಿ ತನಿಖೆ ಸಿಬಿಐ ತನಿಖೆ ತೀವ್ರವಾಗಿ ಸಿಬಿಐ ತನಿಖೆ ಆಗಬೇಕು. ಡಾಕ್ಟರ್ನವ್ರು ಹೇಳ್ತಾರೆ ಏನಂತ ಹೇಳಿದ್ರೆ 3-4 ಅಟೆಂಪ್ಟ್ ಆಗಿದೆ ಎಟ್ ಎ ಟೈಮ್ ಅಲ್ಲಿ ಅಂತ. ಆಕೆಯನ್ನು ಕೇಳಿದ್ರೆ ಆಕೆಗೆ ಪ್ರಜ್ಞಾನ ಸ್ಥಿತಿಯಲ್ಲಿದ್ದಾಳೆ, ಮತ್ತೆ ಅವಳಿಗೆ ಬಟ್ ಅಲ್ಲಿ ಆದಂಥ ಘಟನೆಯಲ್ಲಿ ಅವಳು ನೋಡಿದಂಥ ಡಾಕ್ಟರ್ ಫಸ್ಟ್ ಅಲ್ಲೇ ಹೇಳಿದ್ದಾರೆ 3-4 ಅಟೆಂಪ್ಟ್ ಆಗಿದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಆದರೆ ಪೊಲೀಸ್ನವ್ರು ಹೇಳ್ತಾ ಇದ್ರೆ ಇಲ್ಲ, ಅದರಲ್ಲಿ ಇಬ್ಬರು ಮಾತ್ರ ಆರೋಪಿಗಳಾಗಿದ್ದಾರೆ ಅಂತ ಅವರು ತಿಳಿಸ್ತಾರೆ.